ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಗೃಹ ಸಚಿವರಾದಂಥ ಶ್ರೀ ಡಾಕ್ಟರ್ ಪರಮೇಶ್ವರ್ ಅವರ ಸಾರಿಗೆ ಸಚಿವರು, ಈ ಭಾಗದ ಶಾಸಕರು ಆದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರ, ಒಳಾಡಳಿತ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ತುಷಾರ್ ಗಿರಿನಾಥ್ ಅವರ, ಪೊಲೀಸ್ ಮಹಾನಿರ್ದೇಶಕರಾದಂಥ ಶ್ರೀ ಎಂ.ಎ. ಸಲೀಂ ಅವರ, ಬಂದೀಖಾನೆ ಇಲಾಖೆಯ ಪೊಲೀಸ್ ಮಹಾನಿರ್ದೇಶಕರಾದಂಥ ಶ್ರೀಮತಿ ಮಾಲಿನಿ ಕೃಷ್ಣಮೂರ್ತಿ ಅವರ, KSRP ಉಪ ಮಹಾನಿರ್ದೇಶಕರಾದಂಥ ಅಲ್ವೇನ ADGP KSRP ಉಮೇಶ್ ಕುಮಾರ್ ಅವರ, ಪೊಲೀಸ್ ಮಹಾನಿರ್ದೇಶಕರು ISO ವಿಭಾಗದ ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಅವರ, BBMP ಆಯುಕ್ತರಾದಂಥ ಮಹೇಶ್ವರ್ ರಾವ್ ಅವರ, ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳೇ, ಇತರ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರೇ, ಮಾಧ್ಯಮದ ಸ್ನೇಹಿತರೆ, ನಾನಿವತ್ತು KSRP ಮತ್ತು BRMC ಅವರ ಸಹಯೋಗದೊಡನೆ KSRP ಸಮುದಾಯ ಭವನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕಟ್ಟಡಗಳು ಸರ್ಕಾರಿ ಕಟ್ಟಡಗಳ ರೀತಿ ಕಾಣಲ್ಲ, ಖಾಸಗಿಯವರ ಕಟ್ಟಡಗಳ ರೀತಿ ಕಾಣ್ತವೆ ಅಂತ ಹೇಳ್ತಾ ಇದ್ರು. ಈ ಕಟ್ಟಡವನ್ನು ನೋಡಿದ ಮೇಲೆ, ಈ ಭವನವನ್ನು ನೋಡಿದ ಮೇಲೆ ನನಗೂ ಅನಿಸುತ್ತೆ ಪೊಲೀಸ್ನವರು ಇದನ್ನು ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಅಂತೇಳಿ ಅನಿಸುತ್ತೆ. ಅದರಿಂದ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದಂಥ ಕಾಂಟ್ರಾಕ್ಟರ್ಸು, ಇಂಜಿನಿಯರ್ಸು ಮತ್ತು ಪೊಲೀಸ್ನವರಿಗೆ BMRCL ವ್ಯವಸ್ಥಾಪಕ ನಿರ್ದೇಶಕರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.
ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಬಹಳ ಸುದೀರ್ಘವಾಗಿ ಮಾತನಾಡಿ ಪೊಲೀಸ್ನವರ ಬೆನ್ನು ತಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಹೇಳಿದಂಥ ಮಾತುಗಳಲ್ಲಿ ಅತಿಶಯೋಕ್ತಿ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಪೊಲೀಸ್ ಇಲಾಖೆ ಇರದೆ ಇರ್ತಕ್ಕಂಥದ್ದೇ ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಆಸ್ತಿ, ಪ್ರಾಣ ಮಾನಹಾನಿ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರನೇ ಒಂದು ಸಮಾಜ ಅಥವಾ ನಾಡು ಸುರಕ್ಷಿತವಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್ನವರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ ಆಗ್ತದೆ. ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. 7 ಕೋಟಿ ಜನರ ಆಸ್ತಿ ಪಾಸ್ತಿ, ಮಾನ, ಪ್ರಾಣ, ಅವರ ಗೌರವ ಕಾಪಾಡ್ತಕ್ಕಂಥದ್ದು ನಮ್ಮ ಹೆಗಲ ಮೇಲಿದೆ. ಸರ್ಕಾರ ಪೊಲೀಸ್ ಇಲಾಖೆಯನ್ನ ಜೊತೆಲಿ ಇಟ್ಕೊಂಡಿರ್ತಕ್ಕಂಥದ್ದು ಇವರ ರಕ್ಷಣೆ ಮಾಡಲಿಕ್ಕೋಸ್ಕರ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಒಬ್ಬ ಹೆಣ್ಣುಮಗಳು ನಿರ್ಭಯವಾಗಿ ರಾತ್ರಿ 12 ಗಂಟೆಲೂ ಕೂಡ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಇದ್ದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅಂತ ಒಂದು ಸಮಾಜದ ವ್ಯವಸ್ಥೆಯನ್ನ ನಾವು ಕಾಣಬೇಕು. ಈಗ ನೀವು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಅಪರಾಧಗಳ ಸಂಖ್ಯೆ 23ಕ್ಕೆ ಹೋಲಿಕೆ ಮಾಡಿದ್ರೆ 24ಕ್ಕೆ ಕಡಿಮೆ ಆಗಿದ್ದಾವೆ. ಅದು ಬಹಳ ಸಂತೋಷದಾಯಕವಾದಂಥ ವಿಚಾರ. ಅಪರಾಧಗಳ ಸಂಖ್ಯೆ ಎಷ್ಟು ಕಡಿಮೆ ಆಯಿತು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಸಮಾಜದಲ್ಲಿ ನೆಮ್ಮದಿ ಇದೆಯಾ, ಶಾಂತಿ ಇದೆಯಾ, ನಿರ್ಭಯವಾಗಿ ಜನ ಬದುಕ್ತಾ ಇದ್ದಾರಾ, ಜನ ಕೈಗಾರಿಕೆಗಳ ಸ್ಥಾಪನೆಗೆ ಬರ್ತಾ ಇದ್ದಾರಾ, ಬಂಡವಾಳ ಹೂಡಲಿಕ್ಕೆ ಯೋಗ್ಯವಾದಂಥ ಸ್ಥಳ ಅಂತೇಳಿ ಜನರಿಗೆ ಅನಿಸಿದೆಯಾ, ಇದು ಬಹಳ ಮುಖ್ಯ. ಯಾಕಂದ್ರೆ ಒಂದು ರಾಜ್ಯದ ಅಭಿವೃದ್ಧಿ ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತದೆ ಪ್ರಾಮಾಣಿಕವಾಗಿ ಅದರ ಮೇಲೆ ಅವಲಂಬನೆಯಾಗಿದೆ ಅಂತಕ್ಕಂಥ ಮಾತುಗಳನ್ನು ನಾನು ಅನೇಕ ಸಾರಿ ಪೊಲೀಸ್ನವ್ರ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ. ಆದ್ದರಿಂದ ಈ ಶಾಂತಿ ಪಾಲನೆ, ಅಭಿವೃದ್ಧಿ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ.
ಇದನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೀರಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತ ಮಾಡಿ ಅಪರಾಧಗಳು ಇನ್ನೂ ಇಳಿಮುಖ ಆಗಲಿಕ್ಕೆ ಸಾಧ್ಯ ಇದೆ, ಅದನ್ನ ಸಾಧನೆ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಈಗ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಹಿಂಸೆಯನ್ನ ಮಾಡ್ತಕ್ಕಂಥದ್ದು, ಕ್ರೌರ್ಯವನ್ನ ಮಾಡ್ತಕ್ಕಂಥದ್ದು, ದ್ವೇಷ ಭಾಷಣವನ್ನ ಮಾಡ್ತಕ್ಕಂಥದ್ದು, ದ್ವೇಷ ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಪ್ರಚೋದನೆ ಮಾಡ್ತಕ್ಕಂಥದ್ದು ಇವತ್ತು ಸಮಾಜದಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಯಾರು ಪ್ರಚೋದನೆ ಮಾಡ್ತಾರೆ, ಯಾರಿಂದ ಇದು ಪ್ರಚೋದನೆ ಆಗಿದೆ, ಅದು ಬಹಳ ಮುಖ್ಯ ಅಲ್ಲ. ಆದರೆ ಇಂಥ ಪ್ರಚೋದನೆಗಳು, ಹಿಂಸೆಗಳು, ಕ್ರೌರ್ಯಗಳು, ದ್ವೇಷ ಭಾಷಣಗಳು ನಿಲ್ಲಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇದರಿಂದ ಸಮಾಜದ ಒಳಿತಾಗಲ್ಲ. ಸಮಾಜದ ಒಳಿತಾಗಬೇಕಾದ್ರೆ ಇಂಥ ಕೆಲಸಗಳು ನಡೆಯದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಪೊಲೀಸ್ನವ್ರಿಗಿದೆಯಲ್ಲ, ನಾನು ಲಾಯರ್ ಆಗಿದ್ದಾಗ ಪೊಲೀಸ್ ಸ್ಟೇಷನ್ ಹೋಯ್ತಿದ್ದೆ. ಆಗ ಬಹಳ ಹಿಂದೆ 80, 79, 80, 81 ಹಿಂಗೆ ಹೋಗ್ತಾ ಇದ್ದೆ ಪೊಲೀಸ್ ಸ್ಟೇಷನ್ಗೆ. ನಾನು ಆಗ ನೋಡ್ತಾ ಇದ್ದೆ ಪೊಲೀಸ್ನವರ ಕಾರ್ಯವೈಖರಿಗಳನ್ನೆಲ್ಲ ನೋಡ್ತಾ ಇದ್ದೆ. ಒಳ್ಳೆ ಸಬ್ ಇನ್ಸ್ಪೆಕ್ಟರ್ ಬಂದ್ರೆ, ಒಳ್ಳೆ ಇನ್ಸ್ಪೆಕ್ಟರ್ ಬಂದ್ರೆ ಆ ಏರಿಯಾದಲ್ಲಿ ಅಪರಾಧಗಳು ಕಡಿಮೆ ಆಗ್ತವೆ. ಅಪರಾಧಿಗಳ ಜೊತೆ ಮಾಡ್ಕೊಂಡು ಬಿಟ್ಕೊಳ್ಳೋಣ ಅಂತಂದ್ರೆ ಅಪರಾಧಗಳು ಜಾಸ್ತಿ ಆಗ್ತವೆ. ಇಲ್ಲ ಅದನ್ನೆಲ್ಲ ಹತ್ತಿಕ್ಬೇಕು, ಮಟ್ಟ ಹಾಕ್ಬೇಕು ಅಂತ ಮನಸ್ಸು ಮಾಡಿದ್ರೆ ಅವೇ ದೊಡ್ಡ ಕೆಲಸ ಅಲ್ಲ. ಇದು ನನ್ನ ಅನುಭವದ ಮಾತುಗಳು. ಆಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರಲ್ಲ, ಅವರು ಈ ಕೆಲ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನ ಏರ್ಪಾಡು ಮಾಡ್ಕೊಂಡು ಕೆಲಸ ಮಾಡಿದ್ರೆ ಬಹಳ ಒಳ್ಳೆಯದು. ಹಿರಿಯ ಅಧಿಕಾರಿಗಳು ಆಗಿದ್ದಾಗೆ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಡಬೇಕು. ಪೊಲೀಸ್ ಸ್ಟೇಷನ್ ಭೇಟಿ ಕೊಟ್ರೆ ನಿಮ್ಮಲ್ಲಿ ಸ್ವಲ್ಪ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ಹೈರಾರ್ಕಿ ಜಾಸ್ತಿ ಇದೆ, ಹೌದಾ? ಇಲ್ಲ ನೀವು ಅಲ್ಲೆಲ್ಲ ಅಲ್ಲಾಡ್ತಾ ಇದ್ರಲ್ಲಿ ನನಗೆ ಗೊತ್ತಿದೆ, ಹೈರಾರ್ಕಿ ಜಾಸ್ತಿ ಇದೆ. ಶಿಸ್ತು ಜಾಸ್ತಿ ಇದೆ. ಅದರಿಂದ ನೀವು ಮನಸ್ಸು ಮಾಡಬೇಕಷ್ಟೇ. ಮನಸ್ಸು ಮಾಡಿದ್ರೆ ಅಪರಾಧಗಳು ತಾನಾಗೇ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ.
ಈಗ ಕರಾವಳಿ ಪ್ರದೇಶದಲ್ಲಿ ಹೊಸದಾಗಿ ಒಂದು ಎಂಥದ್ದು ಸ್ಪೆಷಲ್ ಆಕ್ಷನ್ ಫೋರ್ಸ್ ನಿರ್ಮಾಣ ಈಗ ರಚನೆ ಮಾಡಿದ್ದಾರೆ. ಅಲ್ಲಿ ಆಗಾಗ್ಗೆ ಕೋಮು ಗಲಭೆಗಳು ನಡೀತಲೇ ಇರ್ತವೆ. ಕೋಮು ಗಲಭೆಗಳನ್ನ ನಡೆಸ್ತಕ್ಕಂಥದ್ದು ಇದೆಯಲ್ಲ, ಹತ್ತಿಕ್ಕತಕ್ಕಂಥದ್ದು ಇದೆಯಲ್ಲ, ಬಹಳ ಅಗತ್ಯವಾದಂತ ಕೆಲಸ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕೋಮು ಗಲಭೆಗಳು ನಡೀಬಾರ್ದು. ಮತ್ತೆ ಕೋಮು ಗಲಭೆಗಳ ಒಂದು ಪ್ರಾರಂಭ ಆದರೆ ಅದು ನಿರಂತರವಾಗಿ ನಡೀಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ಕೋಮು ಗಲಭೆಗಳನ್ನ ಪ್ರಾರಂಭದಲ್ಲೇ ಹತ್ತಿಕ್ಕತಕ್ಕಂಥದ್ದು ಅತ್ಯಂತ ಅವಶ್ಯ, ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇತ್ತೀಚೆಗೆ ನಾನು ಮತ್ತೆ ಡಾಕ್ಟರ್ ಪರಮೇಶ್ವರ್ ಗೃಹ ಸಚಿವರು ಪೊಲೀಸ್ ದಿನ ಅನ್ನೋದು ಏನದು ಪೊಲೀಸ್ನವರು ಸಮ್ಮೇಳನ ಮಾಡೋದು, ಅಲ್ಲೂ ಕೂಡ ಪ್ರಸ್ತಾಪ ಮಾಡಿದೆ ನಾನು. ಕೆಲವು ಅಪರಾಧಗಳು ಕಡಿಮೆ ಆಗ್ತವೆ, ಕೆಲವು ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ. ಈಗ ಸೈಬರ್ ಕ್ರೈಮ್ ಅಂತ ಇದೆಯಲ್ಲ, ಅದು 23ಕ್ಕೆ ಕಂಪೇರ್ ಮಾಡಿದ್ರೆ 24ರಲ್ಲಿ ಹೆಚ್ಚಾಗಿದ್ದಾವೆ. ಬೇರೆ ಮರ್ಡರ್ಗಳಿರ್ಬೋದು, ಡಕಾಯಿತಿ ಇರ್ಬೋದು, ರಾಬರಿ ಇರ್ಬೋದು, ಅವೆಲ್ಲ ಕಡಿಮೆ ಆಗಿದ್ದಾವೆ. ಚೈನ್ ಸ್ನ್ಯಾಚಿಂಗ್ ಅವೆಲ್ಲ ಕಡಿಮೆ ಆಗಿದ್ದಾವೆ. ಆದ್ರೆ ಇವು ಜಾಸ್ತಿ ಆಗ್ತಾ ಇದ್ದಾವೆ. ಮಾರಕ ದ್ರವ್ಯ ವಸ್ತುಗಳು, ಅವುಗಳಿಂದ ಇವತ್ತು ನೋಡಿ ನಮ್ಮ ಯುವ ಪೀಳಿಗೆ ಇದೆಯಲ್ಲ, ಇವರು ಮುಂದಿನ ಪ್ರಜೆಗಳು ಅಂತ ನಾವು ಕರಿತೀವಿ, ಅವರೇ ಭವಿಷ್ಯ ಅಂತ ಹೇಳ್ತೀವಿ. ಅವ್ರು ಹಾಳಾದ್ರೆ ಭವಿಷ್ಯ ಹಾಳಾಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನೀವೆಲ್ಲ ಜವಾಬ್ದಾರಿ ಇರ್ತಕ್ಕಂಥ ನಾಗರಿಕರು, ಪೊಲೀಸ್ನವರು ಅಂದ್ರೆ ನಾಗರಿಕರೇ. ಅವರು ಪೊಲೀಸ್ ಅಂತ ಡ್ರೆಸ್ ಕೊಟ್ಟು ನಿಮಗೆ ಒಂದು ರೀತಿ ಬೇರೆ ರೀತಿ ಕಾಣೋ ರೀತಿ ಮಾಡಿದ್ದೀವಿ. ಯೂನಿಫಾರ್ಮ್ ಕೊಟ್ಟಿರೋದ್ರಿಂದ ಜನರಿಗೆ ಯೂನಿಫಾರ್ಮ್ ನೋಡಿದ್ರೇನೆ, ನಾನು ಹುಡುಗನಾಗಿದ್ದಾಗ ಪೊಲೀಸ್ನವ್ರು ಬಂದ್ರೆ ನಮ್ಮ ಊರಿಗೆ ಮನೆ ಒಳಗಡೆ ಓಡೋಗ್ಬಿಡ್ತಿದ್ದೆ ನಾನು. ಭಯನೂ ಇರಬೇಕು, ಸ್ನೇಹನೂ ಇರಬೇಕು. ಭಯ, ಪೊಲೀಸ್ನವ್ರ ಕಂಡ್ರೆ ಭಯ ಇರಬೇಕು. ಮತ್ತೆ ನಿಮ್ಮ ಪೊಲೀಸ್ ಸ್ಟೇಷನ್ಗಳು ಜನಸ್ನೇಹಿಯಾಗಿರ್ಬೇಕು. ನಾಗರಿಕರ ಜೊತೆ ನಿಮ್ಮ ಒಡನಾಟ ಇರಬೇಕು. ಅವರಿಂದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಪರಿಹಾರಗಳನ್ನು ಕೂಡ ಮತ್ತೆ ನಿಮಗೆ ಒಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಈ ನಮ್ಮ ಪ್ರಯತ್ನ ಇದೆಯಲ್ಲ, ಸರ್ಕಾರದ ಪ್ರಯತ್ನ, ಈ ಮಾದಕ ವಸ್ತುಗಳು ಯುವಕರು ಅದರ ಸೇವನೆ ಮಾಡಿ ಹಾಳಾಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ಕಡಿಮೆ ಮಾಡಬೇಕು. ಅದು ಸಂಪೂರ್ಣ ನಿರ್ನಾಮ ಮಾಡಬೇಕು. ಮತ್ತೆ ಸೈಬರ್ ಕ್ರೈಮ್ಗಳನ್ನ ಕಡಿಮೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ನಾನು ಹೇಳಿದ್ದೀನಿ ಗೃಹ ಸಚಿವರಿಗೆ,
ನಿಮಗೆ ಏನೇನು ಪೊಲೀಸ್ ಸಿಬ್ಬಂದಿಯನ್ನ ಬಲಗೊಳಿಸಲಿಕ್ಕೆ ಏನೇನು ಬೇಕು ಅವೆಲ್ಲವನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ತಯಾರಿದೆ, ಸಿದ್ಧ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ನಾನೇ ಹಣಕಾಸಿನ ಮಂತ್ರಿನೂ ಆಗಿರೋದ್ರಿಂದ ಹಣಕಾಸಿನ ಮಂತ್ರಿನೂ ಆಗಿರೋದ್ರಿಂದ ಹಣಕಾಸಿನ ಸಹಾಯವನ್ನ ಗೃಹ ಸಚಿವರು ಏನೇನು ಕೇಳುತ್ತಾರೆ ಬಜೆಟ್ ಟೈಮ್ನಲ್ಲಿ ಅವೆಲ್ಲನೂ ಕೂಡ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಕೊಡ್ಲಿಕ್ಕೆ ನಮ್ಮ ಸರ್ಕಾರ ತಯಾರಿದೆ, ಸಿದ್ಧ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ನಾನೇ ಹಣಕಾಸಿನ ಮಂತ್ರಿನೂ ಆಗಿರೋದ್ರಿಂದ ಹಣಕಾಸಿನ ಮಂತ್ರಿನೂ ಆಗಿರೋದ್ರಿಂದ ಹಣಕಾಸಿನ ಸಹಾಯವನ್ನ ಗೃಹ ಸಚಿವರು ಏನೇನು ಕೇಳುತ್ತಾರೆ ಬಜೆಟ್ ಟೈಮ್ನಲ್ಲಿ ಅವೆಲ್ಲನೂ ಕೂಡ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಆದರೆ ಸರ್ಕಾರ ಬಯಸೋದೇನಪ್ಪ ಅಂತಂದ್ರೆ ಅಪರಾಧಗಳನ್ನು ನಿರ್ಮೂಲ ಮಾಡಕ್ಕಾಗಲ್ಲ. ಎಷ್ಟು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಕಡಿಮೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಲೇಬೇಕು ಅಂತಕ್ಕಂಥ ಮನವಿಯನ್ನ ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಸುಂದರವಾದಂತ ಪೊಲೀಸ್ ಭವನವನ್ನು ಕಟ್ಟಿದ್ದೀರಿ. ಪೊಲೀಸ್ನವ್ರಿಗೆ ಈ ಹತ್ತಿರದಲ್ಲಿರ್ತಕ್ಕಂಥ ಸುಮಾರು 10,000 ಜನ ಇದ್ದಾರೆ ಸಿಟಿನಲ್ಲಿ. ಬಹಳ ದೊಡ್ಡ ಸಮುದಾಯ ಭವನ. ಬಟ್ ನೀವು ಎಷ್ಟು ದುಡ್ಡು ಮಾಡ್ತಿರೋ ಗೊತ್ತಿಲ್ಲ. ಲಾಭ ಅಂತೂ ಮಾಡಕ್ಕಾಗಲ್ಲ. ಮೇಂಟೆನೆನ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ, ಲಾಭ ಮಾಡಕ್ ಹೋಗ್ಬೇಡಿ. ಇದರಿಂದ ಯಾವುದೇ ಕಾರಣಕ್ಕೆ ಈ ಕಾನ್ಸ್ಟೇಬಲ್ಗಳಿದಾರಲ್ಲ ಪಾಪ, ಅವರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳು ಅವರೇ ಜಾಸ್ತಿ ಕೆಲಸ ಮಾಡೋದು. ಅವ್ರಿಗೆಲ್ಲ ಸ್ವಲ್ಪ ಕಮ್ಮಿ ರೇಟ್ನಲ್ಲಿ ಕೊಡಿ ಅಂತ ಉಮೇಶ್ ಕುಮಾರ್ ಅವ್ರಿಗೆಲ್ಲ ಕಮ್ಮಿ ರೇಟ್ನಲ್ಲಿ ಕೊಡಿ. ಖಾಸಗಿಯವರಿಗೆ ಕೊಡ್ತಿರಲ್ಲ ಅವರು ಸ್ವಲ್ಪ ಜಾಸ್ತಿನೇ ಮಾಡಿದ್ರು. ಖಾಸಗಿಯವ್ರಿಗೆ ಕೊಡ್ತೀರಿ ಅಲ್ವಾ? ಖಾಸಗಿಯವ್ರಿಗೆ ಸ್ವಲ್ಪ ಜಾಸ್ತಿ ಮಾಡಿ, ಇವ್ರಿಗೆ ಕಡಿಮೆ ಮಾಡಿ, ಕನ್ಸೆಷನ್ ರೇಟ್ನಲ್ಲಿ ಕೊಡಬೇಕು. ಜೊತೆಗೆ ಪೊಲೀಸ್ ಆಫೀಸರ್ಸ್ಗಳಿಗೂ ಕೂಡ ಕಮ್ಮಿ ರೇಟ್ನಲ್ಲಿ ಕೊಡಬೇಕು. ಒಟ್ಟಾರೆಯಾಗಿ ಇದನ್ನ ಮೇಂಟೆನೆನ್ಸ್ ಇದೆಯಲ್ಲ, ಬಹಳ ಚೆನ್ನಾಗಿರೋ ಬಿಲ್ಡಿಂಗ್ ಕಟ್ಟಿದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ, ಅದನ್ನ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಅದರಿಂದ ಮೇಂಟೆನೆನ್ಸ್ ಎಷ್ಟು ಬೇಕೋ ಅಷ್ಟನ್ನ ಇದರಿಂದ ಜನರಿಂದ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕಿಂತ ಜಾಸ್ತಿ ಹೋಗಬಾರ್ದು. ಕಾನ್ಸ್ಟೇಬಲ್ಗಳಿಗೆ ಕಾನ್ಸ್ಟೇಬಲ್ಗಳು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳಿದಾರಲ್ಲ ಅವ್ರಿಗೆಲ್ಲ ಒಂದು ರೇಟ್ ಮಾಡಬೇಕು. ಇನ್ಸ್ಪೆಕ್ಟರ್ಗಳು ಅವರಿಂದ ಮೇಲ್ಗಡೆ ಇದ್ದಾರಲ್ಲ ಅವ್ರಿಗೊಂದು ರೇಟು. ನನ್ನ ಪ್ರಕಾರ ಕಾನ್ಸ್ಟೇಬಲ್ಗಳಿಗೆ ಐ ಡೋಂಟ್ ನೋ, ನಿಮಗೆ ಗೊತ್ತಿಲ್ಲ ನನಗೆ, ಇದು ಕಾನ್ಸ್ಟೇಬಲ್ಗಳಿಗೆ ಪಾಪ ಮೇಂಟೆನೆನ್ಸ್ ಖರ್ಚಿಗೆ ಅಷ್ಟೇ ಕೊಟ್ಟರೆ ಸಾಕು ಅವರು. ಕ್ರೈಮ್ ತಡೆಗಟ್ಟವ್ರು ಅವರೇ.
ಮಾಜಿ ಎಲ್ಲ ಕೆಲಸ ಮಾಡೋರು ಅವರೇ. ಅದಕ್ಕೆ ಸಲೀಂ ಅವರು ಕಚೇರಿನಲ್ಲಿ ಟೋಪಿ ಹಾಕತ್ತಾರಲ್ಲ ಇದು, ಅವ್ರು ಹಾಕೊಂಡಿದಾರ, ತೆಗೆದಾಕ್ಬಿಟ್ಟವ್ರ ಇಲ್ಲ ನೋಡಿ, ಈಗ ಹಾಕತ್ತಾರ. ಅದಕ್ಕೆ ಈ ಟೋಪಿಗಳು ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಪಿ ಕ್ಯಾಪ್ ಅದನ್ನು ಕಾನ್ಸ್ಟೇಬಲ್ ಕೊಡಿ, ವ್ಯತ್ಯಾಸ ಇರ್ಲಿ ಅಷ್ಟೇನೆ, ಇವ್ರಿಗೂ ಅವ್ರಿಗೂ ವ್ಯತ್ಯಾಸ ಇರ್ಲಿ. ಬೇರೆ ರಾಜ್ಯಗಳಲ್ಲೆಲ್ಲ ಮಾಡಿದ್ದಾರೆ, ನಮ್ಮ ರಾಜ್ಯದಲ್ಲೂ ಕೂಡ ಮಾಡೋಣ. ನಾನು ಈಗಾಗಲೇ ಪರಮೇಶ್ವರಿಗೆ, ಸಲೀಂ ಅವರಿಗೆ ಹೇಳಿದ್ದೀನಿ, ಮಾಡಿ ಕೂಡ್ಲೆ ಮಾಡಿ ಅಂತ ಹೇಳಿದ್ದೀನಿ. ಅದನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಅದಕ್ಕೆ ಈ ಸಾರಿ ನಿಮ್ಮ ತಪಾಸಣೆ ಖರ್ಚಿದೆಯಲ್ಲ, 1,000 ರೂಪಾಯಿ ಇತ್ತು, 1,500 ರೂಪಾಯಿ ಮಾಡಿದೆ. ಅದಿನ್ನೂ ಸ್ವಲ್ಪ ಹೆಚ್ಚು ಮಾಡಬೇಕು ಅಂದ್ರೆ ಮಾಡೋಣ. ಅದಕ್ಕೆ ನೋಡಿ ಚಪ್ಪಾಳೆ ಬಹಳ ತಡ್ತಾ ಇದ್ದಾರೆ. ಸೊ ಇದನ್ನ ಉಪಯೋಗಿಸಿ ಬಹುಶಃ ಮೈಸೂರಿನಲ್ಲಿ ಎಲ್ಲ ಬೆಂಗಳೂರಿನಲ್ಲಿ ಬಹಳ ದೊಡ್ಡದಾಗಿ ಬೆಳೀತಾ ಇರ್ತಕ್ಕಂಥ ನಗರ ಇದು. 1.5 ಕೋಟಿ ಜನಸಂಖ್ಯೆ ಆಗ್ಬಿಡೋದು ಈಗ. ಅದಕ್ಕೆ 8 ವಿಭಾಗಗಳಿದ್ದು, ಪೊಲೀಸ್ ವಿಭಾಗಗಳು, ಅದನ್ನ 11 ಮಾಡೋದು ಈ ಸಾರಿ 3 ಜಾಸ್ತಿ ಮಾಡ್ಕೊಂಡಿದ್ದೀವಿ. ಉದ್ದೇಶ ಏನಪ್ಪಾ ಅಂತಂದ್ರೆ, ಬೆಂಗಳೂರು ನಗರದಲ್ಲಿ ಬೆಳೀತಾ ಇರ್ತಕ್ಕಂಥ ನಗರ ಆದ್ರಿಂದ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಡಿವಿಷನ್ಗಳು ಕೂಡ ಜಾಸ್ತಿ ಆಗಬೇಕು, DCPಗಳು ಕೂಡ ಜಾಸ್ತಿ ಆಗಬೇಕು, ಪೊಲೀಸ್ನವ್ರ ಸಂಖ್ಯೆನೂ ಕೂಡ ಜಾಸ್ತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ. ಆದ್ರೆ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಯಾಕಂತಂದ್ರೆ ಯಾರೇ ತಪ್ಪುಗಳು ಮಾಡಿದ್ರೂ ಕೂಡ ಸರ್ಕಾರವೇ ದೂಷಿಸೋದು. ಅಲ್ಟಿಮೇಟ್ಲಿ ಗೌರ್ಮೆಂಟ್ ಅಟ್ಯಾಕ್ ಮಾಡ್ತಾರೆ ವಿರೋಧ ಪಕ್ಷದವರು. ಅವರು ವಿರೋಧ ಸರ್ಕಾರವೇ ಅಟ್ಯಾಕ್ ಮಾಡೋದು. ಯಾರ ತಪ್ಪುಗಳಿದಾವೆ ಅಂತ ನೋಡಕ್ ಹೋಗಲ್ಲ ಅವರು. ಸರ್ಕಾರ ಏನೇ ಅಹಿತಕರ ಘಟನೆಗಳು ಕೂಡ ನಡೆದ್ರು ಕೂಡ ಸರ್ಕಾರ ಜವಾಬ್ದಾರಿ ಅಂತ ಹೇಳ್ತಾರೆ. ಅದರಿಂದ ಉತ್ತರ ಕೊಡೋರು ನಾವು, ಪರಮೇಶ್ವರ ಕೊಡಬೇಕು, ಇಲ್ಲ ನಾವು ಕೊಡಬೇಕು ಅಂತ ಪರಿಸ್ಥಿತಿ ಬರದೇ ಇರಲಿ ನಗರದಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸೂಚ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಮಾಲಿನಿ ಕೃಷ್ಣಮೂರ್ತಿಯವರು, ಅವರ ಬಂದಿಖಾನೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮ ಇತ್ತು ಇವತ್ತು. ಅಲ್ಲೇನು ಭಾಷಣ ಮಾಡಲಿಲ್ಲ ನಾವು, ಪರಮೇಶ್ವರು ಭಾಷಣ ಮಾಡಲಿಲ್ಲ. ಅದಕ್ಕೆ ಇಲ್ಲಿ ಬಂದಿರೋದು ಅವರು ಮಾಲಿನಿ ಕೃಷ್ಣಮೂರ್ತಿ. ಒಂದು ಬಂದಿಖಾನೆ ಅಕಾಡೆಮಿ ಮಾಡಿದ್ರು, ಚೆನ್ನಾಗಿ ಮಾಡಿದ್ದೀರಿ, ಬಹಳ ಸಂತೋಷ. ಅದರ ಉದ್ಘಾಟನೆಯನ್ನು ಕೂಡ ಇವತ್ತು ಅತ್ಯಂತ ಸಂತೋಷದಿಂದ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೌದಾ? ಇದ್ರ ಗುದ್ಲಿ ಪೂಜೆ ನೀವೇ ಮಾಡಿದ್ರ? ಅಂದ್ರೆ ನಿಮ್ ಕಾಲದಲ್ಲಿ ಎನಿವೆ ಒಳ್ಳೇದ
ಒಳ್ಳೇದಾಗಲಿ ನಿಮ್ಗೆಲ್ರಿಗೂ. ಜನರು, ಸಮಾಜ, ಜನ, ನಮ್ಮ ಜವಾಬ್ದಾರಿ ಇದೆ. ಇಟ್ ಇಸ್ ಅವರ್ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಅದನ್ನ ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಂತಕ್ಕಂಥ ಮಾತುಗಳು. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್, ಅದನ್ನು ಮಾಡಿ ಅಂತ ಹೇಳಿ ಇವತ್ತು ನನಗೆ ಕರೆದು ಈ ಹೊಸ ಭವನವನ್ನ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಎಲ್ಲ ಪೊಲೀಸ್ ಇಲಾಖೆಗೆ, ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.